ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಮುಖ್ಯವಾದ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಅದು ಮತ್ತು ಎಲ್ತಿಗೂ ತುಂಬ ಒಳ್ಳೆಯದು, ಎಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಇದು ಮೂಲಂಗಿ ಸೊಪ್ಪು ತೊಗೊಂಡಿದ್ದೀನಿ. ಮೂಲಂಗಿಲಿರುತ್ತಲ್ಲ ಸೊಪ್ಪು, ಒಬ್ಬೊಬ್ಬರು ಸುಮಾರು ಜನ ಎಸ್ದುಬಿಡ್ತಾರೆ. ಆ ಥರ ಎಸಿಬೇಡಿ. ಫ್ರೆಶ್ ಆಗಿರೋ ಮೂಲಂಗಿ ಈ ಜೊತೆ ಸೊಪ್ಪು ಇದ್ದೇ ಇರುತ್ತೆ. ಆ ಸೊಪ್ಪನ್ನು ನೀವು ಚೆನ್ನಾಗಿ ತೊಳೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡು ಪಲ್ಯ ಮಾಡಿದರೆ ನಿಮಗೆ ವಿಟಮಿನ್ ಕೊರತೆನೇ ಇರಲ್ಲ ಫ್ರೆಂಡ್ಸ್. ನೋಡಿ, ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಈರುಳ್ಳಿ ಎರಡೂ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಕೂಡ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಈ ಸೊಪ್ಪಿನ ಪಲ್ಯ ತಿನ್ನೋದರಿಂದ ವಿಟಮಿನ್ ಸಿ ಮತ್ತು ಕ್ಯಾಲ್ಶಿಯಂ ಪ್ರಮಾಣ ತುಂಬ ಹೆಚ್ಚಾಗುತ್ತದೆ ಫ್ರೆಂಡ್ಸ್. ಮತ್ತು ಜೊತೆಗೆ ಶುಗರ್ ಲೆವೆಲ್ ಕಂಟ್ರೋಲ್ ಬರ್ತದೆ ಈ ಮೂಲಂಗಿ ಸೊಪ್ಪು ಪಲ್ಯ ಮಾಡ್ಕೊಂಡು ತಿನ್ನೋದರಿಂದ. ಅಂದರೆ ಪಲ್ಯನಾರ ಮಾಡಿ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ, ಒಬ್ಬೊಬ್ರು ಸಾಂಬಾರು ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಮೊಸರು ಬಜ್ಜಿ ಮಾಡ್ತಾರೆ. ಇದರಿಂದ ಮಾಡಿಕೊಂಡು ನಾವು ತಿನ್ನೋದರಿಂದ ನಮಗೆ ಕ್ಯಾಲ್ಶಿಯಂ ಕೊರತೆ ಬರೋದೇ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಬಾಡಿಸ್ತಾಯಿದ್ದೀನಿ. ಸಿಂಪಲಾಗಿ ಮಾಡ್ಬೋದು ಇದನ್ನು, ಮೂಲಂಗಿ ಸೊಪ್ಪಿನ ಪಲ್ಯನ ಸಿಂಪಲ್ ಆ್ಯಂಡ್ ಈಸಿನೇ ಅಂತ ಹೇಳ್ಬೋದು. ನೋಡಿ, ತೊಳೆದುಕೊಂಡಿರುವ ಮೂಲಂಗಿ ಸೊಪ್ಪನ್ನು ಸಣ್ಣ ಸಣ್ಣಕ್ಕೆ ಹಚ್ಚಿ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ. ನೋಡಿ, ಗ್ರೀನ್ ಫ್ರೆಶ್ ಆಗಿತ್ತು ಸೊಪ್ಪು. ಸೊಪ್ಪೆಲ್ಲ ಹಾಕಿ ಮೇಲೆ ಚೆನ್ನಾಗಿ ಬಾಡಿಸ್ಬೇಕು. ಅದನ್ನು ಹಾಗೆ ಬಾಡುತ್ತೆ. ಅದು ತೊಳೆದಿರ್ತೀವಲ್ಲ ಅದರಲ್ಲೂ ಕೂಡ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತೆ. ನೀರು ಎಂತ ಹಾಕ್ಬಿಡಿ ಇವಾಗ ತಕ್ಷಣಕ್ಕೆ. ಚೆನ್ನಾಗಿ ಬಾಡಿಸಿ ಈ ಸೊಪ್ಪಿನ ಪಲ್ಯ ಮಾಡಿ ತಿನ್ನೋದರಿಂದ ಜೀರ್ಣಕ್ರಿಯೆಗೂ ತುಂಬ ಉಪಯುಕ್ತ ಆಗುತ್ತದೆ ಫ್ರೆಂಡ್ಸ್. ಮತ್ತು ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ಸೊಪ್ಪು. ಎಲ್ಲರೂ ದಯವಿಟ್ಟು ಮೂಲಂಗಿ ತಂದರೆ ಯಾರೂ ಎಸಿಬೇಡಿ. ಫ್ರೆಶ್ ಆಗಿರುತ್ತೆ ಸೊಪ್ಪು. ಎಲ್ಲರೂ ಹೆಚ್ಚಾಗಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಾನು ಅಂತೂ ಮಾಡ್ತೀನಿ ಯಾವಾಗಲೂ. ಫ್ರೆಶ್ ಆಗಿದ್ದರೆ ಸೊಪ್ಪಂತೂ ಬಿಡೋದೇ ಇಲ್ಲ, ಯಾವಾಗಲೂ ಮಾಡ್ತಾನೆ ಇರ್ತೀನಿ. ನನಗಂತೂ ತುಂಬ ಇಷ್ಟ ಈ ಸೊಪ್ಪಿನ ಪಲ್ಯ. ಮಕ್ಳಿಗೂ ಅಷ್ಟೇ, ನೀವು ತಿನ್ನೋ ಅಭ್ಯಾಸ ಮಾಡಿಸಿ ಮಕ್ಳಿಗೂ ಸೊಪ್ಪಿನ ಪಲ್ಯನ. ನೋಡಿ, ಇವಾಗ ಬಾಡ್ತಾಯಿದೆ. ನೋಡಿ, ಎಷ್ಟು ಬಾಣಲಿ ತುಂಬ ಇತ್ತು ಸೊಪ್ಪು. ಈಗ ಒಂದು ಸ್ವಲ್ಪ ಟೈಮಲ್ಲಿ ನೋಡಿ ಹೆಂಗಾಯಿತು ಅಂತ. ನೋಡಿ, ಎಲ್ಲ ಬಾಡಿ ಬೆಂದಿದೆ ಆಲ್ರೆಡಿ. ತುಂಬ ಏನು ಬೇಯಿಸ್ಬೇಕು ಅಂತೇನಿಲ್ಲ, ಚೆನ್ನಾಗಿರುತ್ತೆ. ಮೀಡಿಯಮ್ ಬೇಯಿಸಿದ್ರೆ ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇದಾಗಿದೆ, ಇವಾಗ ಆಲ್ರೆಡಿ ಬೆಂದಿದೆ. ನೋಡಿ, ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀವಿ. ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು. ಮತ್ತು ಕಾಯಿ ತುರಿ ಒಂದು ಬೌಲಷ್ಟು. ಇದಕ್ಕೆ ಕಾಯಿ ತುರಿ ಜಾಸ್ತಿ ಇದ್ದಷ್ಟು ರುಚಿ ಚೆನ್ನಾಗಿರ್ತದೆ, ಕಾಯಿ ತುರಿ ಇದ್ದಷ್ಟು. ಮತ್ತು ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನಷ್ಟು ಅರಿಶಿನ ಇಲ್ಲದೆ ಯಾವ ಅಡುಗೆನೂ ಮಾಡಬೇಡಿ. ಅರಿಶಿನ ಅಂದರೆ ತುಂಬ ಮುಖ್ಯವಾದ ವಸ್ತು ಆರೋಗ್ಯಕ್ಕೆ. ಇದು ಒಂದು ಅರ್ಧ ಸ್ಪೂನಲ್ವೇ ಎಲ್ಲ ಅಡುಗೆಗೂ ಮಿಕ್ಸ್ ಮಾಡ್ಕೊಂಡು ಬರ್ತಾಯಿರಿ ಡೈಲಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಸಿಂಪಲ್ ಆ್ಯಂಡ್ ಈಸಿ ಪಲ್ಯ ಅಂತಲೇ ಹೇಳ್ಬೋದು ಇದನ್ನು. ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ತಿಂದಮೇಲೆ ನೀವೇ ಕಮೆಂಟ್ ಮೂಲಕ ತಿಳಿಸಿ. ಮಾಡಿ ತಿಂದು ನಂತರ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತದೆ ಮೂಲಂಗಿ ಸೊಪ್ಪಿನ ಪಲ್ಯ. ನೋಡಿ, ಇವಾಗ ಒಂದು 2 ನಿಮಿಷ ಇದನ್ನು ಮುಚ್ಚಿ ಹಂಗೆ ಕಮ್ಮಿ ಮಾಡಿ ಉರಿಯನ್ನು. ನೋಡಿ, ಇವಾಗ ಆಯ್ತಿದು ಮೂಲಂಗಿ ಸೊಪ್ಪಿನ ಪಲ್ಯ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪಿ. ಎಲ್ಲರೂ ಮಾಡಿ ತಿಂದು ಟೇಸ್ಟ್ ಹೇಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಹೆಲ್ತಿ ರೆಸಿಪಿ ಮಾಡಿ ತಿಂದು ಆರೋಗ್ಯವಾಗಿರಿ ಫ್ರೆಂಡ್ಸ್. ಬಾಯ್.